ಸಂಜನಾ ಆನಂದ್ ಅವರು ಮತ್ತೆ ರಾಶಿಕಾ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಸಪೋರ್ಟಿಂಗ್ ಅಸ್. ಅಂಡ್ ಹಾಯ್ ಕಾಶಿಮಾ, ಸೊ ಲುಕಿಂಗ್ ಗುಡ್. ಸೊ ಸಾಂಗ್ ಎಲ್ಲ ಕೇಳಿದ್ರಿ, ಸುಮ್ಮನೆ ಆನೆಸ್ಟ್ ಆಗಿ ಹೇಳ್ಬಿಡಿ ಏನು ಅನಿಸ್ತು ಸಾಂಗ್ ಎಲ್ರಿಗೂ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ಒಬ್ಬ ಒನ್ ಸೈಡ್ ಲವರು ಎಷ್ಟು ಕ್ರೇಜಿಯಾಗಿ ಯೋಚನೆ ಮಾಡಿಬಿಟ್ಟು ಒಂದು ಹುಡುಗಿಯಿಂದ ಹೋದ್ರೆ ಏನೇನೆಲ್ಲ ಹೇಳ್ಬೋದು ಅದನ್ನೆಲ್ಲ ಈ ಸಾಂಗ್ ಮೂಲಕ ಹೇಳ್ಸಿದೀವಿ ಅಷ್ಟೇ. ಸಿನಿಮಾ ಕಾನ್ಸೆಪ್ಟ್ ಏನು ಬೇಕಿತ್ತು ಅದನ್ನೇ ಬರೆದ್ಬಿಟ್ಟು ಅದನ್ನೇ ಹಾಡಿದ್ದೀವಿ. ಸೊ ಐ ಹೋಪ್ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ. ಇದುವರೆಗೂ ನಾವು ಯಾರ್ಯಾರಿಗೆ ಕೇಳಿಸಿದೀವಿ, ಎಲ್ಲೆಲ್ಲಿ ಕೇಳಿದಾರೋ ಇದಕ್ಕೆ ಮುಂಚೆ ಎಲ್ಲರೂ ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ರು. ಸೊ ಹೋಪ್ಫುಲಿ ನೋಡೋಣ ಚೆನ್ನಾಗಾಗುತ್ತೆ ಸಾಂಗು. ಆ್ಯಂಡ್ ಈ ಸಾಂಗ್ನ ಮೇನ್ ಕ್ರೆಡಿಟ್ಸು ನಾನು ನನ್ನ ಟೆಕ್ನಿಷಿಯನ್ಸಿಗೆ ಕೊಡ್ತೀನಿ. ಯಾಕೆಂದರೆ ನಮ್ಮ ಮ್ಯೂಸಿಕ್ ಮಾಡಿರೋ ಸೂರಜ್ ಜಾಯ್ಸ್ ಆಗಿರ್ಬೋದು, ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್ ಅವರು. ಯಾಕೆಂದರೆ ಸಿನಿಮಾದ ಇದೊಂದು ಹಾಡಲ್ಲ, ಪ್ರತಿಯೊಂದು ಹಾಡು ಕೂಡ ಸಿನಿಮಾನ ಅದೇ ರೀತಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಟೀಸರಲ್ಲಿ ಏನು ನೋಡಿದ್ರು ಆ ಮ್ಯೂಸಿಕ್ ಆಗಿರ್ಬೋದು, ಅಂದರೆ ಸಿನಿಮಾಲಿ ಮಾಡಿರೋ ರೀ ರೆಕಾರ್ಡಿಂಗ್ ಆಗಿರ್ಬೋದು, ಎಲ್ಲ ತುಂಬ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಮೇಜರ್ ಕ್ರೆಡಿಟ್ಸ್ ಸೂರಜ್ ಜಾಯ್ಸ್ಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ. ಅದಾದ ನಂತರ ಇದನ್ನು ಕೊರಿಯೋಗ್ರಾಫ್ ಮಾಡಿದ ನಮ್ಮ ಅಭಿಷೇಕ್ ಮಠದ್ ಮಾಸ್ಟ್ರು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟ್ರೆ, ಅದ್ಭುತವಾಗಿ ಮೂಡಿ ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾವಾಗಲೂ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನನಗೆ 3 ಜನ ಪಿಲ್ಲರ್ ಅಂದರೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು, DOP, ನಮ್ಮ ಎಡಿಟರ್ ಅಂತ ಹೇಳಿ, ನಮ್ಮ ಸೌಂಡ್ ಡಿಸೈನರ್ ನವೀನ್ ಸರ್ ಅಂತ ಇದ್ದಾರೆ, ಅವರು ಕೂಡ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಷನ್ನ ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ತೋರಿಸಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲರ ಮಧ್ಯೆ ಕ್ಷಮೆ ಇರಲಿ, ಒಂದು ಸ್ವಲ್ಪ ಲೇಟ್ ಆಯಿತು ಸ್ಟಾರ್ಟ್ ಆಗಲಿಕ್ಕೆ. ಸೊ ನೀವೆಲ್ಲ ಅಷ್ಟು ಟೈಮ್ನಲ್ಲಿ ಕಾದು ವೆಯ್ಟ್ ಮಾಡಿದ್ದೀರಾ. ಸೆಕೆಂಡ್ ಒನ್ನು, ಈ ಸಿನಿಮಾದಲ್ಲಿ ಇದೊಂದು ಸಿನಿಮಾ ಪ್ರೋಸೆಸ್ ಹೇಗಿತ್ತಂದ್ರೆ ಇದೊಂಥರ ಫನ್ ಆಗಿ ಒಂದು ಎಂಜಾಯ್ಮೆಂಟ್ ಥರ ಇತ್ತು. ಎಲ್ಲ ಟೀಮು ಮತ್ತು ಈ ನಮ್ಮ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ಗಳಾಗಲಿ ಯಾರೂ ಅವ್ರದ್ದೇ ಆದ ಬೌಂಡ್ರಿ ಹಾಕ್ಕೊಂಡು ನಾನು ಇದೇ ಕೆಲಸ ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ಯಾವುದೂ ಇಲ್ಲದೆ ಅವರೆಲ್ಲ ಒಂದು ಒಳ್ಳೆ ಫ್ರೆಂಡ್ಸ್ ಥರ ನೀಟಾಗಿ ನನ್ನ ಕೆಲಸನ ಕಡಿಮೆ ಮಾಡಿಬಿಟ್ಟು ನನ್ನ ಕೆಲಸನೂ ಅವರೇ ಮಾಡಿಕೊಂಡು, ಎಕ್ಸೆಪ್ಟ್ ದುಡ್ಡು ಕೊಡೋದು ಬಿಟ್ಟರೆ ಬೇರೆ ಎಲ್ಲ ಕೆಲಸನ ಅವರೇ ಮಾಡ್ಕೊಂಡು ಸಿನಿಮಾ ಮುಗಿಸ್ಕೊಬಿಟ್ಟಿದ್ದಾರೆ. ಸೊ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್. ಆ್ಯಂಡ್ ಸೆಕೆಂಡ್, ಕಮಿಂಗ್ ಬ್ಯಾಕ್ ಟು ನಮ್ಮ ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾ ನಿಜವಾಗ್ಲೂ ಒಂದು ಮ್ಯೂಸಿಕಲ್ ಹಿಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೂರಜ್ ಆಕ್ಚುಲಿ ಒಂದಕ್ಕಿಂತ ಒಂದು ವೆರೈಟಿಯಾಗಿ ಸಾಂಗ್ಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮಗಳ ಮಧ್ಯನೇ ಡಿಬೇಟ್ ಇತ್ತು ಫಸ್ಟ್ ಯಾವ ಸಾಂಗ್ ಬಿಡಬೇಕು ಅಂತ. ಅಷ್ಟು ಚೆನ್ನಾಗಿದೆ, ಯಾವ್ದು ಬಿಟ್ರೆ ಚೆನ್ನಾಗಿ ಅಂತಂದ್ರೆ ಎಲ್ಲರಿಗೂ ಒಂದೊಂದು ಒಪಿನಿಯನ್ನು. ಇನ್ನೂ 4 ಸಾಂಗ್ ಇದಾವೆ, ಪ್ರತಿಯೊಂದು ಸಾಂಗು ನಿಮ್ಗಳಿಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ನಾವುಗಳಂತೂ ಅದನ್ನ ಕೇಳಿ 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 ನಮ್ಗೆ ಆಗ್ಲೇ ಯಾವುದೋ ಒಂದು ಹಿಟ್ ಸಿನಿಮಾ ಸಾಂಗ್ ಕೇಳ್ತಾ ಇರೋ ಫೀಲಿಂಗ್ ಬರ್ತಾ ಇದೆ, ಹಂಗಿದೆ ಸಾಂಗ್ಸ್ ಎಲ್ಲನು. ಸಿನಿಮಾನು ಚೆನ್ನಾಗೇ ಬಂದಿದೆ. ಆ್ಯಂಡ್ ಒಂದು ಕಾಪಿ ನಾವು ರೀಸೆಂಟಾಗಿ ನೋಡಿದ್ದೀನಿ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಸಿನಿಮಾನು ಇಷ್ಟ ಆಗುತ್ತೆ, ಅದಲ್ಲದೆ ಜೊತೆಗೆ ನಮ್ಮ ಎಲ್ಲ ಸಾಂಗ್ಗಳು ನಿಮ್ಮನ್ನ ಎಂಜಾಯ್ ಮಾಡಿಸ್ತವೆ ಅನ್ನೋದು ಡೆಫಿನೆಟ್ ಆಗಿ ನಾನು ನಂಬ್ತಾ ಇದ್ದೀನಿ. ನಿಮ್ಮಗಳ ಪ್ರೋತ್ಸಾಹ ಮತ್ತು ಸಹಕಾರ ಯಾವಾಗಲೂ ನಮ್ಮ ಜೊತೆಗಿರಲಿ. ಯಾವುದೋ ಒಂದು ಫಿಲ್ಮಲ್ಲಿ ನನಗೆ ಸಕ್ಸಸ್ ಬರೋ ಥರ ಎಲ್ಲರೂ ಸಪೋರ್ಟ್ ಮಾಡಿ, ಸೊ ದಟ್ ನಾನು ಇನ್ನೂ ಒಂದಷ್ಟು ಸಿನಿಮಾ ಮಾಡೋಷ್ಟು ಶಕ್ತಿ ಧೈರ್ಯ ಕೊಡ್ತೀನಿ. ಇನ್ನು ಆಸ್ ಎ ಗೆಸ್ಟ್ ಆಗಿ ಬಂದಿರೋ ಸಂಜನಾ ಆಗಲಿ ರಾಶಿಕಾ ಆಗಲಿ, ಥ್ಯಾಂಕ್ ಯು ಮೇಡಮ್. ನೀವು ಇಷ್ಟು ಬ್ಯುಸಿ ಶೆಡ್ಯೂಲ್ ಮಧ್ಯೆನೂ ನಿಮ್ಮ ಸಿನಿಮಾ ಪ್ರಮೋಷನ್ಸ್ ನಡೀತಾ ಇದೆ ನಂಗೆ ಗೊತ್ತು, ಅದ್ರ ಮಧ್ಯೆ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಕ್ಕೆ ಬಂದಿರೋದು. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹ್ಯಾವಿಂಗ್ ಯು ಗೈಸ್ ಹಿಯರ್. ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ರಾಹುಲ್ ಇಸ್ ಲೈಕ್ ಮೈ ಬ್ರದರ್. ಸೊ ಅವರು ಹೀರೋ ತರ ಬಿಹೇವ್ ಮಾಡದೆ ಒಂದು ಸಿನಿಮಾ ತಂಡದ ತರ ಪ್ರತಿಯೊಂದು ಕೆಲಸದಲ್ಲೂ ಇನ್ವಾಲ್ವ್ ಆಗಿ ಚಿಕ್ಕದು ದೊಡ್ಡದು ಒಂದು ಎಲ್ಲ ಕೆಲಸನೂ ನಿಂತು ನಮ್ಮ ಪರವಾಗಿ ಮಾಡ್ತಾ ಇದ್ದಾನೆ. ಐ ಆಮ್ ವೆರಿ ಹ್ಯಾಪಿ ರಾಹುಲ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿಮ್ಮ ಏಜ್ ಗ್ರೂಪಲ್ಲಿ ಇರುವಂಥ ಹೀರೋಗಳ ಕೊರತೆ ಇದೆ, ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ನೀವು ಒಬ್ಬರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂಥ ಒಂದು ಒಳ್ಳೆ ಹೀರೋ ಆಗ್ತೀರಾ ಅಂತ ನನಗೆ ಡೆಫಿನೆಟ್ಲಿ ಭರವಸೆ ಇದೆ. ಒಳ್ಳೆಯದಾಗಲಿ. ಕಾಶಿಮಾ, ಯು ಲುಕ್ ರಿಯಲಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ಡೆಫಿನೆಟ್ಲಿ ನಿಮಗೂ ಇದೊಂದು ಒಳ್ಳೆ ಹೆಸರು ತಂದು ಕೊಡಲಿ. ಆ್ಯಂಡ್ ಇದರಲ್ಲಿ ಆ್ಯಕ್ಟ್ ಮಾಡಿರೋಂಥ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಅಂದರೆ ಬೇರೆ ಬೇರೆ ಇವೆಂಟ್ ಬರುತ್ತೆ. ಇನ್ನು ಆರತಿ ಅವರದ್ದು ರೋಲ್ ಬಹಳ ಯುನೀಕ್ ಆಗಿದೆ. ಅವ್ರನ್ನ ನೀವು TKDನಲ್ಲಿ ಅವ್ರ ಡ್ಯಾನ್ಸ್ಗಳೆಲ್ಲ ನೋಡಿದ್ದೀರಾ, ಬಟ್ ಈ ರೋಲಲ್ಲಿ ರಿಯಲ್ ಪರ್ಫಾರ್ಮೆನ್ಸ್ ರೋಲ್ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಭಾವನಾ ಆ್ಯಂಡ್ ನಮ್ಮ ತಾರಕ್ ಮಾಸ್ಟ್ರು, ಆ್ಯಕ್ಚುಲಿ ತಾರಕ್ ಮಾಸ್ಟರ್ಗೆ ಇನ್ಮೇಲಿಂದ ಬರೀ ಆ್ಯಕ್ಟಿಂಗ್ ಆಫರ್ಸ್ ಬಂದ್ಬಿಡ್ತಾರೆ, ನಿಮಗೆ ಕೊರಿಯೋಗ್ರಫಿಗಿಂತ ಜಾಸ್ತಿ ಅನ್ನೋ ಥರ ಇದೆ. ಸೈಕ್ ಆಗಿ ಮಾಡಿದ್ದಾರೆ, ಅದು ರೋಲ್ ಬೇರೆ ಥರನೇ ಇದೆ. ಅದನ್ನ ಮೇ ಬಿ ಅದು ಟ್ರೈಲರಲ್ಲೋ ಅಥವಾ ಅದ್ರದ್ದು ಜಲಕ್ ಬಿಟ್ಟಾಗ ಗೊತ್ತಾಗುತ್ತೆ ನಿಮಗೆಲ್ಲನೂ. ಆ್ಯಂಡ್ ನಮ್ಮ ಉದಯ್ ಸರ್ದು ಫೋಟೋಗ್ರಫಿ ಇತ್ತು, ಅದ್ರದ್ದು ಸ್ಕಿಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಪ್ರತಿಯೊಬ್ಬರು ನಮ್ಮ ಇವರು ಡ್ಯಾನ್ಸ್ ಕೊರಿಯೋಗ್ರಫಿ ಆಗಲಿ ಮತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಬಹಳ ಚೆನ್ನಾಗಿ ವರ್ಕ್ ಮಾಡಿ
ನನ್ನ ಕೆಲಸನ ಸುಲಭ ಮಾಡಿದ್ದಾರೆ. ಅಂಡ್ ಈಗ ನಾವು ಈ ಮಲ್ಟಿಪಲ್ ಫಿಲ್ಮ್ ಮಾಡ್ತಾ ಇರೋದ್ರಿಂದ ಒಂದು ಎಂಟರ್ಟೈನ್ಮೆಂಟ್ ಆಂಗಲ್ ಆಗಿ ಜನಗಳಿಗೆ ಏನು ಬೇಕಾಗ್ಬೋದು ಅಥವಾ ಏನು ಕೊಡೋದ್ರಿಂದ ಇದು ಯೂಸ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಪ್ಲಾನ್ ಮಾಡ್ತಾ ಇದೀವಿ. ಅಂಡ್ ಡೆಫಿನೆಟ್ಲಿ ಇಟ್ ಇಸ್ ಕಮ್ ಔಟ್ ರಿಯಲಿ ವೆಲ್. ಸಿನಿಮಾ ಚೆನ್ನಾಗಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಅಫ್ಕೋರ್ಸ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್ ಮನೋಜ್ ಆ್ಯಂಡ್ ಜಯರಾಮ್ ಸರ್. ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದೀನಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಬಟ್ ಹಾನೆಸ್ಟ್ಲಿ ತುಂಬ ಚೆನ್ನಾಗಿದೆ ಸಾಂಗ್. ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನನಗೆ ತುಂಬ ಫ್ರೆಶ್ ಅನಿಸ್ತು. ಈ ಕಿರಿಕ್ ಪಾರ್ಟಿ ಟೈಮಲ್ಲಿ ಬೆಳಗ್ಗೆದ್ದು ಸಾಂಗ್ ಕೇಳುವಾಗ ಒಂದು ಫ್ರೆಶ್ ಒಂದು ವೈಬ್ ಇದಾಗಿತ್ತಲ್ಲ, ಸೊ ಆ ಥರ ಒಂದು ಮೂಡ್ ಕ್ರಿಯೇಟ್ ಮಾಡ್ತು ನನಗೆ. ಸೊ ಐ ಥಿಂಕ್ ನನಗೆ ಇಷ್ಟ ಆಗಿದೆ. ಐ ಆಮ್ ಶೋರ್ ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಆಫ್ಕೋರ್ಸ್ ರಾಹುಲ್ ಆ್ಯಂಡ್ ಕಾಶಿಮಾ ಯು ಲುಕ್ ಗ್ರೇಟ್. ತುಂಬ ಚೆನ್ನಾಗಿ ಕಾಣಿಸ್ತಿರೋ ಆನ್ ಸ್ಕ್ರೀನ್. ಆ್ಯಂಡ್ ನನಗೆ ಸೂರಜ್ ಅವ್ರ ವರ್ಕ್ ಕೂಡ ನಿಜವಾಗ್ಲೂ ಇಷ್ಟ ಆಯಿತು. ಇಟ್ಸ್ ಅಮೇಸಿಂಗ್ ಸೂರಜ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ನಿಮ್ಮ ನೆಕ್ಸ್ಟ್ ಸಾಂಗ್ಸ್ಗೆ ಕೂಡ. ಈ ಒಂದು ಇವೆಂಟ್ ಇಟ್ಸ್ ಆಲ್ಸೋ ವೆರಿ ಸ್ಪೆಷಲ್ ನನಗೆ, ಬಿಕಾಸ್ ಈ ಇವೆಂಟ್ಗೆ ನಾನು ಆಕ್ಟರ್ ಸಂಜನಾ ಆಗಿ ಅಲ್ಲದೆ ಆಫ್ ಕಮ್ ಆಸ್ ಮನೋಜ್ ಫ್ರೆಂಡ್ ಸಂಜನಾ ಆಗಿ. ವಿ ಗೋ ಲಾಂಗ್ ವೇ ಬ್ಯಾಕ್. ಒಂದು ನನ್ನ ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ವಿ ಹ್ಯಾಡ್ ಅ ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಹೂ ಆಲ್ವೇಸ್ ಒಂದು ಕನಸು ಕಾಣ್ತಾ ಇದ್ವಿ, ಸಿನಿಮಾಗಳು ಮಾಡಬೇಕು, ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ಹೆಸರನ್ನ ಮಾಡಬೇಕು ಅಂತ. ಸೊ ಆ ಟೈಮಿಂದ ಕನಸು ಕಂಡಂತ ಫ್ರೆಂಡ್ ನನ್ನ ಜೊತೆ ಆ ಗ್ರೂಪ್ ಅಲ್ಲಿ ಇದ್ದಂತ ಒಬ್ಬ ಫ್ರೆಂಡ್ ಮನೋಜ್ ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಐ ನೋ ಹಿಸ್ ಸ್ಟ್ರಗಲ್ಸ್, ದ ಪೇಷನ್ಸ್, ಅವ್ರ ಜರ್ನಿ ಗೊತ್ತಿದೆ ನನಗೆ. ಸೊ ಟುಡೇ ಕಮಿಂಗ್ ಹಿಯರ್ ನಿಮ್ಮ ಇವೆಂಟ್ಗೆ ನನಗೆ ತುಂಬಾ ಖುಷಿ ಆಗುತ್ತೆ ಮನೋಜ್. ಅಂಡ್ ಇದು ನೀವೇ ಹಾಡಿರೋದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಯಿಂಗ್ ಹಿಮ್ ಫಾರ್ ಸೋ ಮೆನಿ ಇಯರ್ಸ್ ಈ ಕಲೆ ನನಗೆ ಕಾಣಿಸಿರ್ಲಿಲ್ಲ ಯಾವತ್ತು. ಬಟ್ ಐ ಆಮ್ ಪ್ರೌಡ್. ಇಷ್ಟು ಸೋ ಮೆನಿ ಥಿಂಗ್ಸ್ ಯು ಹವ್ ಕ್ಯಾರಿಡ್ ಆಫ್, ಪುಲ್ಡ್ ಆಫ್ ಸೋ ವೆಲ್ ಮನೋಜ್. ಅಂಡ್ ಥ್ಯಾಂಕ್ ಯು ಜಯರಾಮ್ ಸರ್. ಮನೋಜ್ ಜರ್ನಿ ನನಗೆ ಗೊತ್ತಿದೆ ಅಂಡ್ ಒಂದು ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವ್ರಿಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಮನು. ಅಂಡ್ ಹೀಗೆ ಎಲ್ಲರೂ ಹೊಸ ಚಿತ್ರ ಬರ್ತಾ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಅಂಡ್ ಐ ವಿಶ್ ದ ಬೆಸ್ಟ್ ಟು ಕಾಶಿಮಾ ಅಂಡ್ ರಾಹುಲ್ ಅಸ್ ವೆಲ್. ಥ್ಯಾಂಕ್ ಯು. ನಮಸ್ತೆ. ನನ್ನ ಹೆಸರು ಕೋತಿ, ಹೆಸರು ಸೂರಜ್ ಜೋಯಿಸ್ ಅಂತ. ಸೊ ಒಂದು 16 ಸಿನಿಮಾ ಆಗಿದೆ. ಬಟ್ ಒಂದು ಒಳ್ಳೆ ಸಿನಿಮಾ ಆ್ಯಕ್ಚುಲಿ ಮಾಡಬೇಕು ಅನ್ನೋದೊಂದು ಹಸಿವು. ಆ ಹಸಿವು ನಮ್ಮ ಮನೋಜ್ ಅವರ ಹಸಿವು ಜೊತೆ ಆಗಲಿ, ಇಲ್ಲ ನಮ್ಮ ಇಡೀ ತಂಡದ ಹಸಿವು ಜೊತೆ ಮ್ಯಾಚ್ ಆಯಿತು ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಚೆನ್ನಾಗಿ. ಈ ಹಾಡಿನ ಸ್ಪೆಷಾಲಿಟಿ ಏನು ಅಂದರೆ, ನಾವು ಒಂದಷ್ಟು ಟ್ಯೂನ್ಗಳು ನಾವು ಯೂಶುವಲ್ ಆಗಿ ನಮ್ಮ ಒಂದು ಸ್ಟುಡಿಯೋಲಿ ಕೂತ್ಕೊಂಡು ನಾವು ಅಲ್ಲಿ ಕಂಪೋಸ್ ಮಾಡಿ ಡೈರೆಕ್ಟ್ರಿಗೆ ಇಲ್ಲ ಟೀಮ್ಗೆ ಹಿಂಗೆ ಕಳಿಸ್ತೀವಿ ಕೇಳಿ ಅಂತ. ಇದಕ್ಕೆ ಹೆಂಗಾಯ್ತು ಅಂದ್ರೆ, ಒಂಥರ ಟ್ಯೂನ್ಗಳು ನಾವು ಈ ತರ ಕಳ್ಸೋದು ಈ ಟೀಮಿಗೆ ವರ್ಕ್ ಆಗಲ್ಲ ಅಂತ ನಾನು ಇದೇ ಗಿಟಾರ್ ಎತ್ಕೊಂಡು ಸೆಟ್ಟಿಗೆ ಹೋಗಿ ಕಂಪೋಸ್ ಮಾಡಿರುವಂತ ಹಾಡು. ಸೊ ಲಿರಿಕ್ಸ್ ಕೂಡ ಅವತ್ತೇ ಆಲ್ಮೋಸ್ಟ್ ಕೂತ್ಕೊಂಡು ಅವತ್ತೇ ಬರ್ದು ಅಲ್ಲೇ ಕಂಪೋಸ್ ಮಾಡಿ ಕೊನೆಗೆ ನಾನು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಯೂಶಲಿ ನನಗೆ ಹಾಡು ಅಭ್ಯಾಸ, ನಾನು ಹಾಡ್ಬಿಟ್ಟು ತೋರಿಸ್ತೀನಿ. ಆ ಸಿಂಗಿಂಗ್ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಅದು ಇವರು ಬರೆದ್ರು, ನಮ್ಮ ಡೈರೆಕ್ಟ್ರು ಅದನ್ನ ಏನೇನು ಲಿರಿಕ್ಸ್ ಬೇಕೋ ಅದೆಲ್ಲ ಬರಿಬೇಕಾದ್ರೆ ಅವರು ಹಾಡ್ತಿದ್ರಲ್ಲ ಕೇಳಿಸ್ತು. ನನಗಂತೂ ಗೊತ್ತಿತ್ತು ಮುಂಚೆ ಒಂದು ರೇಂಜಿಗೆ ಹಾಡ್ತಾರೆ ಅಂತ. ಬಟ್ ಇದರಲ್ಲಿ ಎಲ್ಲರೂ ಇಡೀ ಟೀಮಲ್ಲಿ ಒಪ್ಕೊಳ್ಳೋಂಗೆ ನಾನು ಅವರು ಒಂದಷ್ಟು ಕೆಲಸ ಮಾಡಿ ಇಡೀ ಟೀಮಲ್ಲಿ ಒಪ್ಕೊಂಡ್ರು. ಒಂದಷ್ಟು ಕೇಳಿ ಖುಷಿಯಾಗಿ ಎಲ್ಲರಿಗೂ ಚೆನ್ನಾಗಿ ಅನಿಸ್ತು. ಆದ್ರಿಂದ ಫೈನಲ್ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಅವ್ರ ಪಾಪ ಅವರು ಎಲ್ಲ ಅವರೊಬ್ಬರೇ ಮಾಡಿದರೆ ಎಲ್ಲ ಅವ್ರಿಗೆ ಬೇಕು ಅಂತ ಹಂಗೆಲ್ಲ ಏನೂ ಇಲ್ಲ. ಅವರೇ ಮಾಡ್ಬೇಕು ಎಲ್ಲ ಕೆಲಸಗಳು ಅಂತಾನೂ ಇಲ್ಲ. ಬಟ್ ಎಲ್ಲದು ತುಂಬಾನೇ ಚೆನ್ನಾಗಿ ಬಂದಿದ್ದಕ್ಕೋಸ್ಕರ ಇಟ್ಟು ಎಲ್ಲ ಟೀಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಒಂದು ಒಳ್ಳೆ ಹಾಡನ್ನ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಕೇಳಿ, ಇಷ್ಟ ಆದ್ರೆ ನಿಮ್ಗೆ ಗೊತ್ತು, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಇದು ಸಬ್ಸ್ಕ್ರೈಬ್ ಆಗ್ಲಿ ಗೊತ್ತಿಲ್ಲ ಅದು ಮಾಡಿ. ಸೊ ನೀವು ಈ ಹಾಡು ಎಲ್ಲ ಕಡೆ OTT ಎಲ್ಲಾದ್ರೂ ಈಗಾಗಲೇ ರಿಲೀಸ್ ಆಗಿರುತ್ತೆ. ಎಲ್ಲರೂ ಕೇಳಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ನನಗೆ ಮನೋಜ್ ತುಂಬ ಪರಿಚಯ. ಐ ಸೀನ್ ಎ ಸ್ಟ್ರಗಲ್. ಅವರ ಏನಂತಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಇಲ್ಲಿ ತನಕ. ಐ ಸೀನ್ ಎವ್ರಿಥಿಂಗ್. ಇವತ್ತು ಈ ಒಂದು ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸಿನಿಮಾ ಜರ್ನಿ ಇಟ್ಸ್ ನಾಟ್ ದಟ್ ಈಸಿ. ಒಂದು ಸಿನಿಮಾನ ಫಸ್ಟಿಂದ ರಿಲೀಸ್ ಡೇ ತನಕ ತೊಗೊಂಡು ಬರೋದು ತುಂಬ ಕಷ್ಟ ಇರುತ್ತೆ. ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸಾಂಗ್ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟೇ ಸಾಂಗ್ ಕೇಳಿದ್ದೆ, ನಾನು ಹೇಳಿದ್ದೆ ಮನೋಜ್ಗೆ. ಆ ಸಾಂಗ್ ಕೇಳಾದ್ಮೇಲೂ ಕೂಡ ನಾನು ಮಾಡ್ತಾನೆ ಇದ್ದೀನಿ ಆ ಸಾಂಗ್ನ.
ರವಿ ಮಾಮನ್ ಲೈನ್ ಎಲ್ಲ ನಿಂಗೇನೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್ ನಿಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಒಳ್ಳೆ ರಿಯಲ್ ಕಪಲ್ ಥರ ಕಾಣಿಸ್ತಾ ಇದ್ದೀರಾ. ಸಾಂಗಲ್ಲಿ ಹೇಳ್ದಂಗೆ ಬಾಬಿ ಡಾಲ್ ಲುಕ್ ಸೋ ಬ್ಯೂಟಿಫುಲ್. ನಮ್ಮ ಡೈರೆಕ್ಟರ್ ತುಂಬ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲ ಕೆಲಸನೂ ಕೂಡ ಆ್ಯಸ್ ಅ ಡೈರೆಕ್ಟರ್ ಆಗಿ ಎಲ್ಲ ಏನಂತಾರೆ ಇಡೀ ಟೀಮ್ಗೂ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಎಲ್ಲ ಕೆಲಸನೂ ಮಾಡ್ತೀನಿ, ಈ ಕೆಲಸ ಆ ಕೆಲಸ ಅಂತನೂ ಅಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಅಷ್ಟು ಹಾರ್ಡ್ ವರ್ಕಿಂಗ್. ಆಲ್ ದ ವೆರಿ ಬೆಸ್ಟ್. 50 ಡೇ ಸೆಲೆಬ್ರೇಷನ್ ಮಾಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ತಿ ಪಡುಬಿದ್ರಿ. ನೀವೆಲ್ಲರೂ ನನ್ನ ಸೀರಿಯಲಲ್ಲಿ ಅಥವಾ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ನೋಡಿರ್ತೀರ. ಆದರೆ ಈಗ ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಖುಷಿ ಇದೆ. ಆ್ಯಂಡ್ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಜನಾ ಮ್ಯಾಮ್ ಆ್ಯಂಡ್ ರಾಶಿಕಾ ಮ್ಯಾಮ್ ಫಾರ್ ಬೀಯಿಂಗ್ ಹಿಯರ್ ಸಪೋರ್ಟಿಂಗ್ ದಿ ಎಂಟೈರ್ ಟೀಮ್. ಆ್ಯಂಡ್ ಯು ಆಲ್ ಲುಕ್ ಗಾರ್ಜಿಯಸ್. ಫಸ್ಟ್ ಆಫ್ ಆಲ್, ಈ ಸ್ಟಾರ್ ಕಾಸ್ಟ್ ಆದಾಗ ನನಗೆ ಈ ಒಂದು ಪಾತ್ರ, ಅಶು ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ರಾಹುಲ್ಸ್ ಸಿಸ್ಟರ್ಸ್ ರೋಲ್, ಲಕ್ಕಿ ಸಿಸ್ಟರ್ ಪಾತ್ರ. ಕಾಸ್ಟ್ ಮಾಡಿದಾಗ ನನಗೆ ಮನೋಜ್ ಸರ್ ಫಸ್ಟ್ ಕಾಲ್ ಮಾಡಿದ್ದು. ಆ್ಯಂಡ್ ತುಂಬ ಖುಷಿ ಆಯಿತು ಬಿಕಾಸ್ ಶಿ ಈಸ್ ಅ ವೆರಿ ಸಿಂಪಲ್ ಫ್ಯಾಮಿಲಿ ಓರಿಯೆಂಟೆಡ್ ಗರ್ಲ್ ಆ್ಯಂಡ್ ತುಂಬ ಫ್ಯಾಮಿಲಿ ಪರ್ಸನ್ ಅವಳು. ಅಪ್ಪ ಮತ್ತು ಮಗನ ಮಧ್ಯೆ ಏನೇನು ಜಗಳ ನಡೀತಿರುತ್ತೋ ಅವಳೇ ಹ್ಯಾಂಡಲ್ ಮಾಡ್ತಾಳೆ. ತುಂಬ ಪ್ರೊಟೆಕ್ಟಿವ್ ಆಗಿರ್ತಾಳೆ ಫ್ಯಾಮಿಲಿ ಕಡೆ. ಸೊ ಈ ಒಂದು ಪಾತ್ರ ನನ್ನನ್ನು ಕಾಸ್ಟ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಖುಷಿಯಿಂದ ಒಪ್ಕೊಂಡೆ. ಆ್ಯಂಡ್ ಅದಾದ ನಂತರ ನಾನು ಜಯರಾಮ್ ಸರ್ನ ಮೀಟ್ ಮಾಡಿದೆ ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಸ್ವೀಟ್, ಒನ್ ಆಫ್ ದ ಸ್ವೀಟೆಸ್ಟ್ ಪ್ರೊಡ್ಯೂಸರ್ಸ್ ನನಗೆ ತನಕ ನೋಡಿರೋದ್ರಲ್ಲಿ. ವೆರಿ ಡೌನ್ ಟು ಅರ್ತ್ ಕೂಡ. ಆ್ಯಂಡ್ ಅವ್ರು ನನ್ನ ಜೊತೆ ಮಾತಾಡಿದಾಗ ನಾನು ಮಾಡ್ತೀನಿ ಸರ್, ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಆ್ಯಂಡ್ ಜಾಸ್ತಿ ಹೇಳೋದಿಲ್ಲ, ನೀವು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಭಾವನಾ ಚಂದ್ರ. ನಾನು ಈ ಮೂವಿನಲ್ಲಿ ಅಡ್ವೊಕೇಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ರವಿ ಪ್ರಕಾಶ್ ಸರ್ ನನ್ನ ಕೋ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನನಗೆ ಈ ಮೂವಿನಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದು ಜಯರಾಮ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಡೀ ಟೀಮು ನಿಜವಾಗ್ಲೂ ಏನು ಹೇಳಬೇಕಂದ್ರೆ ಟೀಮ್ ಬಗ್ಗೆ ಇದು ಒಂದು ಮೂವಿ ಟೀಮ್ ಅಂತ ನನಗೆ ಅನಿಸೇ ಇಲ್ಲ. ವಿ ಆಲ್ ಆರ್ ಲೈಕ್ ಫ್ರೆಂಡ್ಸ್. ಅಷ್ಟೇ ಸಪೋರ್ಟಿವ್ ಆಗಿ ಇವಾಗ ಎಲ್ಲರೂ ಮೆನ್ಷನ್ ಮಾಡ್ದಾಗೇನೆ ಒಬ್ರು ಇಂಥ ಕೆಲಸ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಯಾರೂ ಮಾಡಿಲ್ಲ. ಪ್ರತಿಯೊಬ್ರು ಈ ಮೂವಿನ ಅವ್ರವ್ರದೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ಐ ವಿಶ್ ಆಲ್ ದ ಟೀಮ್ ವೆರಿ ಬೆಸ್ಟ್. ಆ್ಯಂಡ್ ಅದು ಸಾಂಗ್ ನನಗೆ ಇವಾಗ ಹಾಡಿದ್ದು ನಮಗೇನೆ ಗೊತ್ತಿಲ್ಲ ಮನೋಜ್ ಅವ್ರು ಹಾಡ್ತಿದ್ದಾರೆ ಅನ್ನೋದು. ಸೊ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಅಸ್. ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಟೀಸರು ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಮೂವಿ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ವೆರಿ ವೆರಿ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ರಾಶಿಕಾ ಅವರು ಮತ್ತು ಸಂಜನಾ ಅವ್ರಿಗೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್ ಇಸ್ ಲೈಕ್ ನಿಜವಾಗ್ಲೂ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ, ಒಳ್ಳೆ ಕಪಲ್ಲು. ಆ್ಯಂಡ್ ಮನೋಜ್ ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ ನಿಜವಾಗ್ಲೂ. ಪ್ರತಿ ಒಂದರಲ್ಲೂ ಆ್ಯಸ್ ಎವ್ರಿಬಡಿ ಸೆಡ್ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಎಸ್ ಅಫ್ಕೋರ್ಸ್ ಹೋಗ್ತಾ ಹೋಗ್ತಾ ನಿಮಗೆ ಎಲ್ರಿಗೂ ಗೊತ್ತಾಗುತ್ತೆ ಯಾವ್ಯಾವ್ದ್ರಲ್ಲಿ ಟ್ಯಾಲೆಂಟ್ ಇದ್ದಾರೆ ಅಂತ. ಆ್ಯಂಡ್ ಸೂರಜ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಮ್ಯೂಸಿಕ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಆಲ್ ದ ಟೀಮ್, ಎಲ್ಲ ಟೀಮ್ಗೂ ನನಗೂ ಇನ್ಕ್ಲೂಡಿಂಗ್. ವಿಶಸ್ ಗುಡ್ ಲಕ್. 100 ಡೇಸ್ ಓಡಲಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ ಮೂವೀಸ್ನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ಯಾಕೆಂದರೆ OTT ಅಲ್ಲಿ ಬರಬಹುದು, ಬಟ್ OTT ನೋಡೋಕ್ಕೂ ಥಿಯೇಟ್ರಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಎಲ್ಲರೂ ಥಿಯೇಟರಲ್ಲಿ ಬಂದು ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಕೇಳಿಸ್ತಿದ್ಯಾ? ನಾನು ಮಾತಾಡಿದಾಗೆ ಹಲೋ ಯಾ ನಮಸ್ಕಾರ ಎಲ್ರಿಗೂ. ಇಲ್ಲಿ ಬಂದಿರುವಂಥ ಎಲ್ಲ ಪ್ರೆಸ್ ಮೀಡಿಯಾ ಆ್ಯಂಡ್ ಟು ಆಲ್ ದ ಲವ್ಲಿ ಗೆಸ್ಟ್, ಥ್ಯಾಂಕ್ ಯು ಫಾರ್ ಕಮಿಂಗ್. And two beautiful guests ಬಂದಿರುವಂತ warm welcome to you guys. You guys have brightened up our that entire atmosphere, so thank you for coming. ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. And yes, ಇವತ್ತು ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ಲಾಂಚ್ ಮಾಡಿದೀವಿ. ಸೊ ನನಗಂತೂ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ಹೇಗೆ ಬಂದಿದೆ ಅಂತ. ಸೊ ಈಗಲೇ ನೋಡಿದ ನಾನು ಔಟ್ಪುಟ್ ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೊತೀನಿ. ಆ್ಯಂಡ್ ಹಾಯ್. So
I would like to say, definitely I want to thank ನಮ್ಮ ಮಾಸ್ಟರ್ ಅಭಿ ಮಾಸ್ಟರ್. ತುಂಬಾ ಗೋಳು ಕೊಟ್ಟಿದ್ದೀವಿ ಬಟ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಮಾಸ್ಟರ್. ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ಯು, ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಡೆಫಿನೆಟ್ಲಿ ಸರ್ ಅಂಡ್ ನಮ್ಮ ಪ್ರೊಡ್ಯೂಸರ್ ಇರ್ಬೋದು, ನಮ್ಮ ಡಿರೆಕ್ಟರ್, ಅವರ ವಿಷನ್ ಐ ವುಡ್ ಲೈಕ್ ಟು ಸೇ ದಟ್ ಅವ್ರು ನನಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಈ ತರ ಬರುತ್ತೆ, ಹಿಂಗ್ ಬರ್ತೀನಿ, ಹಿಂಗಾಗುತ್ತೆ ಅಂತ. ಔಟ್ಪುಟ್ ಅಲ್ಲೂ ಕೂಡ ಸೇಮ್ ಟು ಸೇಮ್ ಇದೆ, ಅಂಡ್ ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಶೋ, ವಿಚ್ ಐ ವುಡ್ ಥ್ಯಾಂಕ್ ಮೈ ಡಿರೆಕ್ಟರ್ ಫಾರ್ ದ್ಯಾಟ್. ಅಂಡ್ ಎಸ್, ಫೈನಲಿ ಒಂದೇ ಹೇಳಕ್ ಇಷ್ಟಪಡ್ತೀನಿ, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಇನ್ನೂ ತುಂಬಾ ಕಂಟೆಂಟ್ಸ್ ಬರುತ್ತೆ. ನಿಮಗೆ ಇದು ಹೇಗೆ ಎಂಟರ್ಟೈನ್ ನಿಮ್ಗೆ ತುಂಬಾ ಇಷ್ಟ ಆಯ್ತು, ಡೆಫಿನೆಟ್ಲಿ ಎವ್ರಿ ಕಂಟೆಂಟ್ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಇಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾ ನೀ ನನ್ಗೆ ಅಲ್ಲವಾ ನಿಮಗೆ ಕೊಡ್ತಿದ್ದೀವಿ. ಸೊ ಅಷ್ಟೇ ಪ್ರೀತಿಯಿಂದ ನಮ್ಮ ಕನ್ನಡ ಆಡಿಯನ್ಸ್ ಇರ್ಬೋದು, ಮೀಡಿಯಾ ಇರ್ಬೋದು, ಅಷ್ಟೇ ಪ್ರೀತಿಯಿಂದ ರಿಸೀವ್ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನಕ್ಕೆ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಾಶಿ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಬಂದಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಗೆಸ್ಟ್ ಸಂಜನಾ ಮ್ಯಾಮ್ ಆ್ಯಂಡ್ ರಾಶಿಕಾ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಟೈಮ್ ಆ್ಯಂಡ್ ಕಮಿಂಗ್. ಆ್ಯಂಡ್ ಈ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಇದು ನನ್ನ ಒಬ್ಬನ ಕೈಯಲ್ಲಿ ಸಾಧ್ಯ ಅಂತೂ ಆಗಿಲ್ಲ, ಆ್ಯಂಡ್ ಇಟ್ಸ್ ಅ ಟೀಮ್ ಎಫರ್ಟ್. ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಕೊರಿಯೋಗ್ರಾಫರ್ ಅಭಿ ಮಾಸ್ಟರ್, ಸೂರಜ್, ನಮ್ಮ ಡೈರೆಕ್ಟರ್, ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಕ್ಚುಲಿ ನಾವು ಇದು ಸಿನಿಮಾ ಸ್ಟಾರ್ಟ್ ಮಾಡಿ 2 years ಆಗಿತ್ತು, ಆ್ಯಂಡ್ ವಿ ವರ್ ಸ್ಟಕ್. ಆ ಟೈಮಲ್ಲಿ ನಮ್ಮ ಸೇವಿಯರ್ ಜಯರಾಮ್ ಸರ್ ಈ ಕೇಮ್ ಇನ್, ಅವರಿಂದ ಈ ಪ್ರಾಜೆಕ್ಟ್ ಆಯಿತು. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸ್ನೇಹಿತ್ ಬ್ರೋ ಬಂದಿದ್ದಕ್ಕೆ. ಆ್ಯಂಡ್ DOP ಸರ್, ಥ್ಯಾಂಕ್ ಯು ಫಾರ್ ಇಷ್ಟು ಚೆನ್ನಾಗಿ ನಮ್ಮನ್ನ ಸ್ಕ್ರೀನಲ್ಲಿ ತೋರಿಸಿದ್ದೀರಾ. ಒಂದು ಒಳ್ಳೆ ಪಿಕ್ಚರ್ ಮಾಡಿದ್ದೀವಿ, ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಅ ರಾಮ್ ಕಾಮ್, ಇನ್ನೊಂದು ಆ್ಯಕ್ಚುಲಿ ಸೋಷಿಯಲ್ ಟಾಪಿಕ್ನ ಮುಟ್ಟಿದ್ದೀವಿ. ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಅದು. ನಾವು ಸದ್ಯಕ್ಕೆ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಕಂಟೆಂಟ್ ಬಿಡ್ತಾ ನಿಮಗೆ ಅದು ಗೊತ್ತಾಗುತ್ತೆ. ಆ್ಯಂಡ್ ಬೈ ಟ್ರೇಲರ್ ಐ ಥಿಂಕ್ ಆ ವಿಷಯ ಎಲ್ಲರಿಗೂ ಮುಟ್ಟುತ್ತೆ ಏನು ಅಂತ. ಈ ಸಾಂಗು ಇಷ್ಟ ಆಗಿದೆ, ದಯವಿಟ್ಟು ಸಪೋರ್ಟ್ ಮಾಡಿ, ರೀಚ್ ಮಾಡಿಸಿ. ಥ್ಯಾಂಕ್ ಯು. ಫಸ್ಟ್ ಸಿನಿಮಾ, ಫಸ್ಟ್ ಸಾಂಗ್, ನರ್ವಸ್ ಆಗಿದ್ದೀನಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ.